ಬಂಧನ ಕ್ರೂರ ಗೋವಿಂದನ ದರ್ಶನ ಒಂದು ಲೋಟ ಹಾಲು ಕೊಡುವುದು ಹೇಳಿ ಪಾಪ ಆಯಮ್ಮನು ಕೂಡ ಏನೋ ಬೇಸರಿಸದೆ ಎದ್ದು ಅಷ್ಟೇ ಖುಷಿಯಲ್ಲಿ ಹಾಲು ಮಾಡ್ಕೊಂಡು ಕೊಟ್ಟರು. ಹಾಲು ಕುಡಿತ ಮನೆಯನ್ನ ನಾನು ನೋಡ್ತಿದ್ದಾಗ ದೇವರ ಫೋಟೋಗಳ ಜೊತೆಯಲ್ಲಿ ಕಾಳಿಂಗನವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಿದ್ದು ದೀಪ ಬೆಳಕಿದ್ದು ನನಗೆ ಭಾವಪರವಶನಾದ ಗಾಯನದ ಮೂಲಕ ಅಭಿಮಾನಿಗಳಲ್ಲಿ ಮನದಲ್ಲಿ ದೇವರು ಅನ್ನೋ ಒಂದು ಹಂತಕ್ಕೆ ನನ್ನ ಚಿಕ್ಕಪ್ಪ ಬಂದಿದ್ದಾರಲ್ಲ, ಅಂತಹ ಚಿಕ್ಕಪ್ಪನನ್ನು ಪಡೆದಂತಹ ಭಾಗ್ಯ ನಮಗಿದೆ. ಹಾಗಾಗಿ ಆ ಕಾಳಿಂಗನವರನ್ನು ಗೌರವಿಸುವುದು, ಅವರನ್ನು ನೆನೆಯುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕಲಾಕದಂಬದ ಅಂಬರೀಷ್ ಭಟ್ರವರು ಯಕ್ಷಗಾನ ಕಲಾವಿದರು, ಪತ್ರಕರ್ತರು ಕೂಡ ಹೌದು. ಕಾಳಿಂಗನವರ ಸಾಧನೆಗಳ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು, ತಮ್ಮ ಮಾತುಗಳನ್ನು ಹಂಚಿಕೊಡ್ತಾ ಇದ್ದಾರೆ. ಸ್ವೀಕರಿಸಿ. ನಮಸ್ಕಾರ. ಆಗ ನೀವು ನೋಡಿದ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದು ಚೆಲುವೆ ಚಿತ್ರಾವತಿ ಪ್ರಸಂಗದಲ್ಲಿ ನಾವೇ ಕ್ರಿಯೇಟಿವ್ ಆಗಿ ಅಳವಡಿಸಿದ ಒಂದು ಪ್ಲಾಟ್ ಅಷ್ಟೇ. ಪ್ರಸಂಗಕರ್ತರು ಕಂದಾವರ ರಘುರಾಮ್ ಶೆಟ್ಟರು ಏನಾದ್ರಲ್ಲಿ ಹಾಕಿರಲಿಲ್ಲ. ನಾವರ ಕ್ರಿಯಾಶೀಲತೆ ಎಷ್ಟಿತ್ತು ಅಂದರೆ, ಆ ಪ್ರಸಂಗದಲ್ಲಿ ಬೆಳಗಿನ ಜಾವ 4-4:15 ಹೊತ್ತಿಗೆ ಅಜ್ಜ ಒಬ್ಬ ಮೊಮ್ಮಗನಿಗೆ ಕತೆ ಹೇಳುವ ಸಂದರ್ಭ ಬರ್ತದೆ. ಆ ಕತೆ ಹೇಳುವ ಸಂದರ್ಭಕ್ಕೆ ಯಾವ ಹಾಡು ಏನಾದರೂ ಒಂದು ಸನ್ನಿವೇಶ ನಿರ್ಮಾಣ ಮಾಡಬೇಕು. ಅಲ್ಲಿ ಕಥೆಯಲ್ಲಿ ನಿಜವಾದ ಹುಲಿ ಬರ್ತದೆ. ಆ ಹುಲಿ ಬರುವುದಕ್ಕೂ ಈ ಒಂದು ಸನ್ನಿವೇಶಕ್ಕೂ ತಾಳೆ ಆಗಬೇಕು ಅಂತ ಅವರು ನಿರ್ಧಾರ ಮಾಡಿ ಹಾಡಿದ್ರು. ಹಾಗಾಗಿ ಆ ಗೋವಿನ ಹಾಡಿನ ಪೂರ್ತಿ ಹಾಡಿಲ್ಲ ಅದರಲ್ಲಿ. ಪ್ರತಿ ಪ್ರದರ್ಶನದಲ್ಲೂ ಅಷ್ಟೇ ಹಾಡಿರೋದು, ಎಷ್ಟು ರೆಕಾರ್ಡಿಂಗ್ ಇದೆಯೋ ಅಷ್ಟೇ. ಅದು ನಮ್ಗೆ ಯಾಕೆ ಬಂತು ಅಂದರೆ, ಕೆಲವರು ಯಕ್ಷಗಾನ ನೋಡಿಲ್ಲದೆ ಇರೋರು ಯಾರಾದರೂ ನೋಡಿದರೆ ಯಾಕೆ ಅರ್ಧಬೇಕು ಅಂತ ಎಲ್ಲ ಕಟ್ಟು ಮಾಡಿದ್ರಿ ಅಂತ ಪ್ರತಿ ಪ್ರಸಂಗದಲ್ಲೂ ಅಷ್ಟೇ ಹಾಡ್ತಿದ್ದು. ಅವರು ಚೆಲುವೆ ಚಿತ್ರಾವತಿ ಪ್ರಸಂಗ ಇದ್ದರೆ ಅಷ್ಟೇ ಹಾಡೋದು. ಈ ಯಕ್ಷಗಾನಕ್ಕೆ ಒಂದು 300-400 ವರ್ಷಗಳ ಇತಿಹಾಸ ಇದೆ. ಸ್ಪಷ್ಟ ದಾಖಲೀಕರಣ ಸಾಧ್ಯ ಆಗಿಲ್ಲದೆ ಇದ್ದು ಒಂದು ಅಂದಾಜು ಅಷ್ಟಿದೆ. ಈ ಇಷ್ಟು 3-4 ಶತಮಾನಗಳ ಕಾಲದಲ್ಲಿ ಯಕ್ಷಗಾನ ತುಂಬ ಅಭಾಸಗಳಿಂದಲೂ ಕೂಡಿತ್ತು. ಮತ್ತು ಆ ಅಭಾಸಗಳನ್ನು ಮರೆಮಾಚುವ, ಅದನ್ನು ಹೋಗಲಾಡಿಸುವ ವಿಶಿಷ್ಟ ಕಲಾವಿದರು ಅನೇಕರು ಬಂದು ಹೋಗಿದ್ದಾರೆ. ಹಾಗೆಯೇ ನಮಗೆ ಇನ್ನೂ ಯಾವುದೂ ಕೂಡ ನೆನಪು ಇಲ್ಲದೆ ಇರುವ ಶೈಲಿಗಳೂ ಆಗಿ ಹೋಗಿದೆ. ಅದರ ದಾಖಲೀಕರಣ ಇಲ್ಲ, ಹಾಗಾಗಿ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಪರಂಪರೆ ಬಗ್ಗೆ ಮಾತಾಡ್ತಾ ಇಲ್ಲ, ಶೈಲಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಡಾಕ್ಟರ್ ಅನುರೂಪ ಸರಿಯಾಗಿ ಹೇಳಿದರು. ಶೈಲಿ
ಮಾತ್ರ ಯಕ್ಷಗಾನದಲ್ಲಿ ಜನರ ನೆನಪಲ್ಲಿ ಉಳಿಯುವುದು. ಪರಂಪರೆ ಬರ್ತದೆ ಹೋಗ್ತದೆ, ಯಾವುದೋ ಒಂದನ್ನು ಪರಂಪರೆ ಅಂತ ತಗೊಳ್ಬೋದು. ಇನ್ನೊಂದು ಮೊನ್ನೆ ಒಂದು ಯಕ್ಷಗಾನ ಗ್ರೂಪಲ್ಲಿ ಕೇಳಿದ್ರು, ಈ ಬಡಗಿಗೂ ವ್ಯತ್ಯಾಸ ಏನು ಅಂತ. ನಿಜಕ್ಕಾದ್ರೆ ನನ್ನೊಬ್ಬ ಸ್ನೇಹಿತರ ಉತ್ತರ ಕೊಟ್ಟ, ಯಕ್ಷಗಾನದಲ್ಲಿ ಎರಡನೇ ವಿಭಾಗ ಬಡಗು ತೆಂಕು, ಉಳಿದೆಲ್ಲ ಶೈಲಿ. ಯಾವ ಕಾಲಘಟ್ಟದಲ್ಲಿ ಯಾವ ಕಲಾವಿದ ತನ್ನ ಸಸ್ವರೂಪ ಜ್ಞಾನದಿಂದ ತಾನು ಕಲಿತದ್ದನ್ನು ಮನನ ಮಾಡಿಕೊಂಡು ಆ ಕಲೆಯ ಒಳಗೆ ಧುಮುಕಿ ತನ್ನದೇ ಒಂದು ಶೈಲಿಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಶಕ್ಯನಾದ ಅವನು ಅಜರಾಮರನಾಗಿರ್ತಾನೆ. ಆ ವ್ಯಕ್ತಿಯಿಂದ ಶೈಲಿ ಮತ್ತು ಆ ವ್ಯಕ್ತಿಯ ಶೈಲಿಯನ್ನು ಮುಂದುವರಿಸಿಕೊಂಡು ಹೋದರೆ ಆ ಶೈಲಿ ಉಳಿತದೆ. ಯಕ್ಷಗಾನಕ್ಕೇನು ತೊಂದರೆ ಇಲ್ಲ, ಶೈಲಿ ಉಳಿತದೆ ಅಥವಾ ಉಳಿಯುವುದಿಲ್ಲ ಅನ್ನೋದು ಅಷ್ಟೇ. ಇವತ್ತು ಮಾರ್ವಿ ಶೈಲಿ ಹೆಚ್ಚು ಉಳಿಲಿಲ್ಲ. ಸ್ವಲ್ಪ ಕೆಲವು ಭಾಗವತರು, ರಾಘವೇಂದ್ರ ಆಚಾರ್ಯ ಭಾಗವತರು ಕೆಲವು ಪದ್ಯಗಳನ್ನು ಆ ಮಾರ್ವಿ ಶೈಲಿಯಲ್ಲಿ ಹಾಡ್ತಾರೆ. ಕಾಳಿಂಗನವರ ಶೈಲಿ ಉಳಿದಿದೆಯಾ ಹೇಳಿದರೆ ಅಲ್ಪ ಸ್ವಲ್ಪ ಎಲ್ಲೆಲ್ಲ ಚೂರು ಉಳಿದಿದೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ಯಾವುದೇ ಶಿಷ್ಯರನ್ನು ತಯಾರು ಮಾಡಲಿಲ್ಲ. ಬಹುಶಃ ನನಗನ್ಸುವುದು ಅವರಿಗೆ ಯಾವುದೇ ಶಿಷ್ಯರನ್ನು ತಯಾರು ಮಾಡಲಿಕ್ಕೂ ಆಗ್ತಿರಲಿಲ್ಲ. ಯಾಕಂದರೆ ಅವರು ಹಾಗೆ ಆ ಶೈಲಿಯನ್ನು ಹಾಡುವುದಕ್ಕೆ ಅಸಾಧ್ಯ. ನಾನು ಉಪಾಯ ಹೇಳಿದ್ದು ಸರಿಗೆ ಅವರು ಅನೇಕ ಕಡೆ ಹೇಳಿದ್ದಾರೆ. ಅವರ ತಂದೆಯವರದ್ದು ಗುಂಜಾಲ್ ಶೈಲಿ ಮೋಸ್ಟ್ಲಿ, ಇವರದ್ದು ಮಾರ್ವಿ ಶೈಲಿ. ಇವರ ಗುರುಗಳಾದ ಮಾರ್ವಿ ನಾರಾಯಣಕುಪ್ಪಾರರು ಅವರ ತಂದೆ ಶ್ರೀನಿವಾಸಪುರದಿಂದ ಕಲ್ತ್ಕೊಂಡ ಶೈಲಿ. ಇವರು ಇದನ್ನು ಅದನ್ನು ಮಿಕ್ಸ್ ಮಾಡಿದ ಒಂದು ಶೈಲಿಯಲ್ಲಿ ಆರಂಭ ಮಾಡಿದರು. ಆದರೆ ಆ ನಂತರ ಎಲ್ಲ ಒಳ್ಳೆಯ ತನ ಏನಿದೆ, ಅವರು ಮಿಮಿಕ್ರಿ ಆರ್ಟಿಸ್ಟು ಹೌದದು. ಚಂಡೆ ರಾಮಕೃಷ್ಣ ಮಂದಿರದ್ದು ಎಷ್ಟೋ ಸಂದರ್ಶನದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ದಿವಸ ಮೂಡಿದ್ದರೆ ಅವತ್ತು ಮೈಕಲ್ ಆಫ್ ಮಾಡಿ ಮಂದಿಯವರಿಗೆ ಚಂಡೆಯವರಿಗೆ ಇವ್ರು ಹೇಳ್ತಿದ್ದಾರೆ, ಇವತ್ತು ಮರವಂತೆ ದಾಸರ ಶೈಲಿಯ 2 ಪದ್ಯ ಉಂಟು, ಕಾದು ನೋಡಿ. ಎದುರಿಗೊಂದು ಆಟ ಆಗ್ತಾ ಇರ್ತದೆ. ರಾಮಣ್ಣ ಹೇಳ್ತಿದ್ರು, ನಮಗೆ ಹಿಂದೆ ಬೇರೆನೇ ಎಂಟರ್ಟೈನ್ಮೆಂಟ್ ಇರ್ತಿತ್ತು ನಾವು ಇದ್ದರೆ. ಇವತ್ತು ಇದೊಂದು 2 ಹಾಡು ಉಂಟು ನೋಡಿ, ಇವತ್ತು ಅಪ್ಪನ ಶೈಲಿ 1-2 ಹಾಡು ಉಂಟು ನೋಡಿ, ನಿರೀಕ್ಷಿಸಿ. ಹೀಗೆ ಮಾತಾಡೋದು ಅವರು ಕೂಡ. ಮತ್ತೊಂದು ಅತಿಶಯೋಕ್ತಿ ಅಲ್ಲ, ಅವ್ರು ಮಾತಾಡೋದೇ ಹೀಗೆ, ನಿರೀಕ್ಷಿಸಿ ನೋಡಿ ಈಗ ಬರ್ತದೆ 2 ಹಾಡು ನೋಡಿ. ಹಾಗೆ ಅವರು ಅದು ಎಲ್ಲ ಒಳ್ಳೆಯ ಗುಣಗಳನ್ನು ಮಾತ್ರ, ವ್ಯಕ್ತಿ ಎಲ್ಲ ವ್ಯಕ್ತಿಗಳಲ್ಲೂ ಗುಣಗಳಿರ್ತದೆ, ದೋಷಗಳಿರ್ತದೆ. ಆದರೆ ಒಬ್ಬ ಆ ಗುಣಗಳು ಎಲ್ಲ ಎಷ್ಟು ಜನರನ್ನು ಮೀಟ್ ಆಗ್ತೇವೆ, ಆ ವ್ಯಕ್ತಿಗಳ ಎಲ್ಲ ಒಳ್ಳೆಯ ಗುಣಗಳನ್ನು ತಾನು ಹೀರ್ಕೊಂಡು ಮತ್ತು ಅದು ಇಂಥವ್ರದ್ದು ಕಾಪಿ ಅಂತ ಗೊತ್ತಾಗದೇ ಇರುವ ಹಾಗೆ ಅದನ್ನು ಅಳವಡಿಸುವ ಶಕ್ತಿ ನಾವರಿಗಿತ್ತು. ಇವತ್ತು ನೀವು ನೋಡಿದ ನೀಲಗಗನದೊಳಗೆ ಪದ್ಯ ಆಗಲಿ ಅಥವಾ ಯಾವುದೇ ವಿಸ್ತಾರದ ಪದ್ಯ ಆಗಲಿ, ಅವರು ರಂಗದಲ್ಲಿ ಮಾಡಿದ ಪ್ರದರ್ಶನದ ರೆಕಾರ್ಡಿಂಗ್ ಅದು 3-4 ನಿಮಿಷಕ್ಕಿಂತ ಹೆಚ್ಚಿಗೆ ಹೋಗಿದ್ದೇ ಇಲ್ಲ ಯಾವುದು. ಇವತ್ತು ಅದೇ ನೀಲಗಗನದೊಳಗೆ ಉಳಿದಿದೆ ಯಕ್ಷಗಾನದಲ್ಲಿ, ಆದರೆ 8-16 ನಿಮಿಷದವರೆಗೆ ದೀರ್ಘ ಆಗಿದೆ. ಹಾಗೆ ಅದಕ್ಕೆ ಹೊಣೆಗಾರಿಕೆ ನಾವರ ಮೇಲೆ ಹಾಕ್ತಾ ಇದ್ದಾರೆ. ಅದು ದೊಡ್ಡ ತಪ್ಪು. ನಾವರಿಗೆ ನಾವು ಕೊಡುವ ಗೌರವ ಏನು ಅಂದರೆ, ಅವರು ಯಕ್ಷಗಾನದ ಸಸ್ವರೂಪತೆಯನ್ನು ಹೇಗೆ ಉಳಿಸಿಕೊಂಡು ನಾವೀನ್ಯವನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಅಂದರೆ, ನಾವು ಇವತ್ತಿಗೆ ಮಕ್ಕಳಿಗೆ ಅಥವಾ ಯಂಗ್ ಜನರೇಷನ್ಗೆ ಅರ್ಥ ಆಗುವುದಿದ್ರೆ, ಮೂಲ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬಾರದ ಹಾಗೆ ನೀವು ಯಕ್ಷಗಾನದಲ್ಲಿ ಎಷ್ಟು ಅನ್ವೇಷಣೆ ಹೊಸ ವಿಷಯಗಳನ್ನು ಮಾಡಬಹುದು. ಅದರ ಮೂಲ ಚೌಕಟ್ಟು ಅದೇನು ಅಂತ ಕೇಳಿದ್ರೆ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಿಮ್ಗೆ ಗೊತ್ತಾಗಬೇಕು. ಅದು ಒಂದನ್ನು ಯಕ್ಷಗಾನದಲ್ಲಿ ಕಲಿಸಿಕೊಡ್ಲಿಕ್ಕೆ ಆಗುವುದಿಲ್ಲ. ಈಗ ಹಾಸ್ಯ ರಸದ ಎಷ್ಟು ಪದ್ಯಗಳನ್ನು ಕಾಳಿಂಗನವರು ಹಾಡಿದ್ದಾರೆ, ಅದನ್ನು ಯಾವುದನ್ನು ದೀರ್ಘ ಮಾಡಿದ್ದಿಲ್ಲ ಅವರು. ಒಂದು ಉದಾಹರಣೆ ಹೇಳ್ತಾರೆ, ಒಂದು ಹಾಡಿದೆ, ಹೆಚ್ಚಿನವ್ರು ಕೇಳಿರ್ಲಿಕ್ಕಿಲ್ಲ. ಹಕ್ಕಿ ಪಕ್ಷಿಗಳೆಲ್ಲ ಕುಕ್ಕಿ ನಿಮ್ಮ ಫಲಗಳ ಸೊಕ್ಕಿ ನಿಮ್ಮ ಕುಕ್ಕಿ ತಿಂತಾವೆ ಅಂತ ಪದ್ಯ ಸಾಹಿತ್ಯ. ಅವ್ರು ಆ ಒಂದು ಪದ್ಯ ಹೇಳುವಾಗ ಫಾಸ್ಟಾಗಿ ಹೇಳ್ಬಿಡ್ತೀವಿ, ಹಕ್ಕಿ ಪಕ್ಷಿಗಳೆಲ್ಲ ನಿಮ್ಮ ಫಲಗಳ ಹೊಕ್ಕಿ ನಿಮ್ಮ ಕುಕ್ಕಿ ತಿಂತಾವೆ ಅಂತ ಸ್ಟಾರ್ಟ್ ಮಾಡಿ, ಮತ್ತೆ ಮುಕ್ತಾಯ ಆದ್ಮೇಲೆ ಅದನ್ನು ವಿಳಂಬ ಮಾಡಿ ಹೇಳ್ತಿದ್ರು, ಹಕ್ಕಿ ಪಕ್ಷಿಗಳೆಲ್ಲ ಕುಕ್ಕಿ ನಿಮ್ಮ ಫಲಗಳನ್ನು ಒಂದು ಹೊಕ್ಕಿನಿಂದ ಕುಕ್ಕಿ ತಿಂತಾವೆ. ನಮಗೆ ಕೇಳುವಾಗ 2ನೇ ಸಲ ಮಾತ್ರ ಅರ್ಥ ಆಗ್ತಿತ್ತು, ಮೊದಲನೇದು ಯಾವಾಗಲೂ ಸೋಜಿಗ. ಅದು ಮುಂದೆಯೂ ಹಾಗೆ ಹೇಳ್ತಿದ್ರು, ಹಕ್ಕಿ ಪಕ್ಷಿಗಳೆಲ್ಲ ಹುಕ್ಕಿ ಹುಕ್ಕಿ ನಿಮ್ಮ ಹುಕ್ಕಿ ತಿಂತಾವೆ. ಆ ಕಕಾರ ಸಕಾರ ಕುಕಾರ ಎಲ್ಲಿ ಹೇಗೆ ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ನಾನು ಎಷ್ಟೋ ಸಲ ಬಾಯ್ಪಾಟ್ ಮಾಡಿದ್ದೇನೆ, ಇದು ಹೇಗೆ ಹೇಳೋದಿದ್ರು, ನಾವು ಹೇಳೋದು ಹೇಗಿದ್ರು. ಆ ಅನ್ವೇಷಣೆಯನ್ನು ನಮ್ಮ ಹೆಚ್ಚಿನ ಭಾಗವತರು ಮಾಡೋದಿಲ್ಲ. ಇನ್ನೊಂದು, ನಾನು ಈ ಕಾರ್ಯಕ್ರಮ ಇದು ಮಾಡಲು ನಾನು ಊರಲ್ಲಿದ್ದೆ ನೋಡಿ. ಅವರು ತಾಳ್ಮತ್ಲೆಯಲ್ಲಿ ಒಂದು ಪದ್ಯವನ್ನ, ಒಂದು ಸ್ತ್ರೀವೇಷದ ಪ್ರವೇಶದ ಪದ್ಯವನ್ನ ಎಷ್ಟು ವಿಸ್ತಾರ ಮಾಡಿ ಹಾಡ್ತಿದ್ರು, ಪ್ರದರ್ಶನದಲ್ಲಿ ಕೂಡ ಅಷ್ಟೇ ವಿಸ್ತಾರ, ಅದಕ್ಕಿಂತ ಹೆಚ್ಚು ಹೇಳುವುದಿಲ್ಲ. ಇದು ಮೊನ್ನೆ ಈಶ್ವರಯ್ಯನವರು ಒಂದು ಕಡೆ ಹಿಂದೆ ಮಾಡಿದ ಭಾಷಣದ ಹುಡುಕನ್ನು ಯಾರು ನೋಡಿದ್ರೆ ಗೊತ್ತಾಗ್ತದೆ.
ಅದು ಹಾಗೇ ಇರಬೇಕು. ನೀವು ಯಕ್ಷಗಾನದ ರಾಗಗಳನ್ನು ಎಷ್ಟೇ ಶಾಸ್ತ್ರೀಯ ರಾಗಗಳನ್ನು ಯಕ್ಷಗಾನಕ್ಕೆ ತರ್ಬೋದು, ಯಾವ ನಿರ್ಬಂಧ ಇಲ್ಲ. ಆದರೆ ಆಗ ಅವ್ರು ಹೇಳಿದರೆ ರಾಗವೇ ಮೇಲಾಟ ಆದರೆ ಅದು ಯಕ್ಷಗಾನ ಆಗುವುದಿಲ್ಲ. ನಿಮಗೆ ಕಲ್ಯಾಣಿ ಕಾಗದ ಮಟ್ಟುವಿನಲ್ಲಿ ಯಕ್ಷಗಾನದ ಪದ್ಯವನ್ನು ಪ್ರೆಸೆಂಟ್ ಮಾಡಿದರೆ ಮಾತ್ರ ಯಕ್ಷಗಾನವಾಗಿ ಉಳಿತದೆ ಮತ್ತು ನಾವುಗಳ ಶೈಲಿಯೂ ಉಳಿತದೆ. ಇಲ್ಲ, ಹೊಸದೊಂದು ರಾಗ ಇದೆ, ಕೇದಾರ್ ಅನ್ನುವ ರಾಗ ಯಕ್ಷಗಾನದಲ್ಲಿ ಇರಲೇ ಇಲ್ಲ ಮೊದಲು. ಈಗ ಕೇದಾರ್ ರಾಗವನ್ನು ಹಾಕೊಂಡು ಬಳಸ್ತಾರೆ. ಕೇದಾರ್ ರಾಗವನ್ನು ನಾನು ಇಂಟ್ರಡ್ಯೂಸ್ ಮಾಡಿದ್ದೇನೆ, ನನಗದೊಂದು ಹಿಡಿತಕ್ಕೆ ಬಂದಿದೆ ಅಂತ ಯಕ್ಷಗಾನಕ್ಕೆ ಬಳಸ್ಲಿಕ್ಕೆ ಹೋಗೋದು 6 ನಿಮಿಷ 8 ನಿಮಿಷ ಹಾಡಿದರೆ 2 ದೋಷ ಉಂಟಾಗ್ತದೆ. ಒಂದು, ನೀವು ಹಾಡೋದು ಕೇದಾರ್ ರಾಗದ ಅಷ್ಟು ಸಂಚಾರವನ್ನು ಮುಟ್ಟೋದಿಲ್ಲ, ಯಾಕಂದರೆ ನೀವು ಶಾಸ್ತ್ರೀಯ ಸಂಗೀತ ಗೊತ್ತಿರೋದಿಲ್ಲ ಒಂದು. ಇನ್ನೊಂದು, ಶಾಸ್ತ್ರೀಯ ಸಂಗೀತದ ಕೇಳುಗನಾಗಿ ನೀವು ಹೋದರೆ, ನಿಮಗೆ ಸಂಗೀತದ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಕೇದಾರ ರಾಗದ ಅಷ್ಟೂ ವಿಸ್ತಾರತೆಯನ್ನು ಅನುಭವಿಸುವುದಕ್ಕೆ ನೀವು ಸಿದ್ಧರಾಗಿ ಹೋಗಿರ್ತೀರಿ. ಹಾಗಾಗಿ ನೀವು ಕೇಳಲಿಕ್ಕೂ ಸಿದ್ಧರಾಗಿರ್ತೀರಿ. ಯಕ್ಷಗಾನದಲ್ಲಿ ಅದು ಇಲ್ಲ, ಕೇದಾರ ಮಟ್ಟು ಅಷ್ಟೇ. ನೀವು ಆ ಮಟ್ಟಲ್ಲಿ ತೋರಿಸಿದ್ರೆ ಆಗ್ತದೆ. ಕಾಳಿಂಗನವರು ಬೀಪಲ ರಾಗವನ್ನು ತಗೊಂಡ್ಬಂದರು, ಶಿವರಂಜನೆಯನ್ನು ತಗೊಂಡ್ಬಂದರು. ಆದರೆ ಅದು ಯಾವುದನ್ನು ಕೂಡ ಮಟ್ಟುವಿನಿಂದ ಹೊರತಾಗಿ ವಿಸ್ತಾರ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ನಾವುಗಳ ಶೈಲಿಯನ್ನು ಅನುಕರಣೆ ಮಾಡುವವರು ಎಲ್ಲರೂ ಕೂಡ ಗಮನದಲ್ಲೇ ಇಟ್ಕೊಳ್ಬೇಕು. ನಾವು ತರದೇ ಇರುವ ರಾಗವನ್ನು ನೀವು ಯಕ್ಷಗಾನಕ್ಕೆ ತರಬಹುದು, ಆದರೆ ಅದನ್ನು ಆ ಶೈಲಿಗಷ್ಟೇ ಮಟ್ಟುವಿಗಾಗಿ ಅಷ್ಟೇ ಉಳಿಸ್ಕೊಂಡ್ರೆ ಅದು ನಾವುಗಳಿಗೂ ಕೊಡುವ ಗೌರವ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಇವರು ಕೆಲವು ಹೊಸ ಪ್ರಸಂಗಗಳಲ್ಲಿ ಹೊಸ ಹೊಸ ಪದ್ಯಗಳನ್ನೆಲ್ಲ ಹಾಡ್ತಿದ್ರು. ಇದು ನನ್ನ ಸೋದರ ಮಾವ ಸದಾನಂದ ಹೆಬ್ಬಾರ್ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಸ್ಥಾಪನೆ ಮಾಡಿದ್ದಾರೆ. ಅವ್ರು ಕಿವಿಗೆಲ್ಲೋ ಬಿತ್ತು. ಊರ ಮನೆಯಲ್ಲಿ ಊಟದಲ್ಲಿ ಎಲ್ಲ ಸಿಕ್ಕಿದಾಗೆಲ್ಲ 1-2 ಸಲ ಟಾಂಟ್ ಹೊಡೆದ್ರಂತೆ ಸದಾನಂದ ಹೆಬ್ಬಾರ್. ನಾನು ಭಾರಿ ಹೊಸ ಹಾಡ್ತೇನೆ, ಭಾರಿ ಹೊಸ ಹಾಡ್ತೇನೆ. ಇವರು ನಗಾಡಿ ಹೋಗಿದ್ಮ ಸದಾನಂದ ಹೆಬ್ಬಾರ್ ನನಗೆ ಹೇಳಿದ್ದಾರೆ. ಮನೆಗಳಾಗ 1-2 ವಾರದ ನಂತರ ಒಂದು ದಿವಸ ನಮ್ಮ ಐರೋಡಿ ಮನೆ ಹೆಬ್ಬಾಗಿ ಬಾಲ್ ಬಿಡಿತಾರೆ 9:30. ಯಾರು ಕಳ್ಳರು ಬಂದರೆ ಅಂತ ಹೇಳಿದ್ರು ಎದುರ್ಕೊಂಡು, ನಮ್ಮ ಮಧ್ಯದಲ್ಲಿ ಎದುರ್ಕೊಂಡು ಮನೆ ಬಾಳ್ತಾ ಇದ್ರೆ ಇವರು ಕಾಳಿಂಗನವರು ಶ್ರೀಯಂತರು SD ಬೈಕ್ ಇಟ್ಕೊಂಡು ಬಂದಿದ್ದಾರೆ. ಬನ್ನಿ ಸಾಸ್ತಂತಲ್ಲಿ ಕರುಣಾರ್ಜುನ ಆಟ ಇತ್ತು, ಕರೆದು ತೋರಿಸ್ತೇನೆ ನಿಮಗೆ. ಸರಿ ಆಯಿತು ಅಂತ ಇವರು ಒಟ್ಟಿಗೆ ಹೋಗಿದ್ದಾರೆ. ಒಟ್ಟಿಗೆ ಹೋಗಿ ಅವ್ರನ್ನ ಫ್ರಂಟ್ ಸೀಟಲ್ಲಿ ಕೂಡಿಸಿ ಹಾಡಿ ಆಟ ಮುಗಿದ ನಂತರ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಅವ್ರು ಇಳಿದ ನಂತರ ಹೇಗೆ ಗುರುಗಳೇ ಹಾಡು ಅಂದ್ರೆ, ಇಲ್ಲ ಚಂದ ಆಗಿದೆ. ನಾನು ಹಾಗೂ ಹಾಡ್ತೆ ಹೀಗೂ ಹಾಡ್ತೆ, ಕೇಳೋರ ಮೇಲೆ ಇರೋದು ಅದಷ್ಟೇ. ಈಗ ನಾವ್ರಿಗೆ ಅದು ಆಗ್ತದೆ, ಅವ್ರು ಹಾಗೂ ಹಾಡ್ಬೋದು ಹೀಗೂ ಹಾಡ್ಬೋದು. ಯಾರಿದ್ದಾರೆ ಪ್ರೇಕ್ಷಕರು ಅಂತ ನೋಡಿ ಹಾಡುವ ಕೆಪಾಸಿಟಿ ಇದೆ ಅವರಿಗೆ. ಎಲ್ರಿಗೂ ಆಗ್ತದಾ? ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಯಾವಾಗ ಹೇಳ್ತಾ ಇದ್ರು, ನಾವುಗಳನ್ನ ಅನುಕರಣೆ ಮಾಡುವ ಒಳ್ಳೆಯ ವಿಧಾನ ಅಂದರೆ ಹಾಡುವಾಗ 1-2 ಬಟನ್ ತೆಗೆದುಬಿಡುದು. ನಾವ್ರ ಕೈಲೇ ಹಾಡಲ್ಲಾಗಿದ್ದರು ನಮಗೆ ಶರ್ಟ್ ಗುಂಡಿ ತೆಗೆದಿದ್ರಲ್ಲಾದರೂ ಆಯ್ತಲ್ಲ ಅಂತ. ಹಾಗಾಗಿ ನಾವುಗಳ ಹೆಸರು ಉಳಿಬೇಕಾದ್ರೆ ನಾವು ಯಕ್ಷಗಾನದ ಹಾಡಿನಲ್ಲಿ ತಂದ ಬದಲಾವಣೆ ಯಕ್ಷಗಾನೀಯವಾಗಿತ್ತು ಮತ್ತು ಆ ಯಕ್ಷಗಾನದ ರಾಗಗಳ ಮಟ್ಟಿಗೆ ಯಾವುದೇ ಧಕ್ಕೆ ಬರದ ಹಾಗಿತ್ತು ಅನ್ನೋದನ್ನು ಮೊದಲಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಉದಾಹರಣೆ, ಯಕ್ಷಗಾನದ ಹೊಸ ಪ್ರಸಂಗಗಳನ್ನು ಅವರು ಹಾಡ್ತಾ ಇದ್ದಾಗಲೂ ಕೂಡ ಅದು ಯಾವುದೇ ಯಕ್ಷಗಾನದ ಹೊರತಾದ ಪದ್ಯ ಕೇಳಿದ ಹಾಗೆ ಆಗ್ತಿರಲಿಲ್ಲ. ಯಾರು ಯಕ್ಷಗಾನ ಶೈಲಿಯಲ್ಲೇ ಹಾಡ್ತಿದ್ರು. ಹಾಗಾಗಿ ಕಾಳಿಂಗನವರ ಪ್ರತಿ ಬಾರಿ ಸ್ಮರಣೆಯನ್ನು ನಾವು ಮಾಡುವಾಗ ನಾವರ ಅನುಕರಣೆ ಮಾಡ್ತಾ ಇರುವವರಿಗೆ ಎಲ್ಲರಿಗೂ ಕೂಡ ಆ ಸದ್ಬುದ್ಧಿ ಸಿಗಲಿ. ನಾವರ ಶೈಲಿಯನ್ನು ಯಕ್ಷಗಾನೀಯವಾಗಿ ಉಳಿಸಿಕೊಳ್ಳುವಲ್ಲಿ ನಾವು ಮುಂದುವರಿಸುವುದರ ಮೂಲಕ ನಾವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅನ್ನೋದು ಒಂದು. ಇನ್ನೊಂದು, ನಾನು ಆರಂಭ ಮಾಡಿದಲ್ಲಿ ಅಂತ್ಯ ಮಾಡ್ತೇನೆ. ಅವರು ಯಾವುದೊಂದು ರೇಡಿಯೋ ಸಂದರ್ಶನದಲ್ಲಿ ಸಂದರ್ಶಕ ಆ ಪ್ರಶ್ನೆ ಕೇಳ್ತಾ ನಿಮಗೆ ಯಾರಾದರೂ ಶಿಷ್ಯಂದಿರಿದ್ದಾರಾ ಅಂತೇಳಿ ಕೇಳಿದ್ರು. ಅವರು ಅದಕ್ಕೆ ಇಲ್ಲ, ನನಗೆ ಯಾರು ಶಿಷ್ಯಂದಿರಿಲ್ಲ ಅಂತ ಹೇಳಿದರು. ಆಮೇಲೆ ಒಂದು 3 ಸೆಕೆಂಡ್ ತಡೀರಿ ಆ ಪ್ರಶ್ನೆಗೆ ಇನ್ನೊಂದು ಉತ್ತರ ಅಂತ ಹೇಳಿ, ನನಗೆ ಯಾರು ಶಿಷ್ಯಂದಿರಿಲ್ಲ, ಆದರೆ ಇತ್ತೀಚೆಗೆ ಹಲವು ಜನರಿಗೆ ನಾನು ಮೈಮೇಲೆ ಬರ್ತೇನೆ ಅನ್ನೋದು ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರು ಒಂದು ಕಡೆ ಸಂದರ್ಶನ. ಅದು ವಾಸ್ತವ. ಅದು ಹೀಗೆ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಹೇಳಿದ ಹಾಗೆ ಯಾವುದೋ 1-2 ತುಣುಕು 1-2 ರೀತಿಯ ಹಾಡನ್ನು ಅನುಕರಣೆ ಮಾಡುವುದರಲ್ಲಿ ಕಾಳಿಂಗನವರನ್ನು ನಾವು ಉಳಿಸುವುದು ಸಾಧ್ಯ ಆಗುವುದಿಲ್ಲ. ಆದರೆ ಆ ಶೈಲಿಯನ್ನು ಉಳಿಸಲಿಕ್ಕೆ ಈ ರೀತಿಯ ಕೆಲವು ಪ್ರಯತ್ನಗಳನ್ನು ಮಾಡಬಹುದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕಾಳಿಂಗನವರ ಸಾಧನೆ
ಯಕ್ಷಗಾನ ರಂಗದಲ್ಲಿ ಅವರು ಹಾಕಿಕೊಟ್ಟಂತಹ ಚೌಕಟ್ಟನ್ನು ಅಂಬರೀಷ್ ಭಟ್ರವರು ವಿವರವಾಗಿ ನಮ್ಮ ಮುಂದೆ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಚಿಕ್ಕಪ್ಪ ಕೊನೆಯ ಆಟ ಅವ್ರದ್ದು ಸಾಗರದಲ್ಲೇ ನಾವಿದ್ವಿ. ರಾತ್ರಿ ಚಿಕ್ಕಪ್ಪ ಮನೆಗೆ ಬಂದು ಹೋಗ್ತಾರೆ ಅಂತ ತುಂಬ ಕಾತರದಿಂದ ನಾವು ಕಾಯ್ತಾ ಇದ್ವಿ. ಅದರಲ್ಲೂ ನನ್ನ ತಾಯಿ ಬಗ್ಗೆ ಅಪಾರವಾದ ಭಕ್ತಿ, ಅಪಾರವಾದ ಪ್ರೀತಿ. ನನ್ನ ತಾಯಿ ಮಾಡ್ತಿದ್ದಂತಹ ತಿಳಿ ಸಾರನ್ನು ಅವರು ತುಂಬ ಚಪ್ಪರಿಸ್ಕೊಂಡು ತಿಂತಿದ್ರು. ಬೇಸಿಗೆ ಕಾಲದಲ್ಲಿ ಊರಲ್ಲಿದ್ದಾಗ ನಾವು ಬಿಸಿ ಬಿಸಿ ಸಾರನ್ನು ಊಟ ಮಾಡಬೇಕಾದ್ರೆ ಅವರ ಬೆನ್ನಿನ ಮೇಲೆ ಬೆವರಿನ ಹನಿಗಳು ಕೂತ್ಕೊಳ್ಳೋದು, ಮುತ್ತಿನ ಥರ ಇರ್ತಿತ್ತು. ಮಣಿ ಬಾರ ಬೆನ್ನೋರು ಸಾರು ನಾನು ಅವರ ಅಗಲವಾದ ಬೆನ್ನನ್ನು ನಾವು ಚಂದ ಮಾಡಿ ಓದಿಸ್ತಿದ್ವಿ. ನಮ್ಗೆ ಅದೇನೋ ಒಂಥರ ಖುಷಿ. ಹಾಗೆ ನಾವು ಸಾಗರದಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಕಾಯ್ತಾ ಇದ್ವಿ. ಅವರು ಬರಲಿಲ್ಲ, ರಾತ್ರಿ ಆದರೂ ಬರಲಿಲ್ಲ. ಬೆಳಗಿನ ಜಾವ ಒಂದು 5:30, 6 ಗಂಟೆ ಇರ್ಬೋದು. ನಾನು ಮನೆಯ ಫಸ್ಟ್ ಹಾಲಲ್ಲಿ ಮಲಗಿದವನು. ವ್ಯಾನ್ ನಿಂತು ಸೌಂಡ್ ಆಯಿತು. ತಡ ಮಾಡಿದೆ, ರಪ್ಪ ಅಂತ ಇದ್ದೆ ನಾನು, ಇದು ಚಿಕ್ಕಪ್ಪನೇ ಅಂತೇಳಿ. ಬಾಗಿಲು ತೆಗೆದಿದ್ದಂಗೆ ಎದುರುಗಡೆ ಚಿಕ್ಕಪ್ಪ ನಿಂತಿದ್ದಾರೆ, ಪಂಚೆ ಉಟ್ಕೊಂಡು. ಅವರು ತಮ್ಮ ಕನಸಿನ ಮನೆಯನ್ನು ಊರಲ್ಲಿ ಕಟ್ಸ್ತಾ ಇದ್ರು. ತುಂಬ ಆಸೆ ಇಟ್ಕೊಂಡಿದ್ರು, ಒಂದು ಒಳ್ಳೆ ಮನೆ ಕಟ್ಸ್ಬೇಕು, ಎಲ್ಲರನ್ನ ಕರಿಬೇಕು, ಕಲಾವಿದರೆಲ್ಲರೂ ಬರಬೇಕು, ಸ್ನೇಹಿತರು ಬರಬೇಕು ಅನ್ನೋ ಒಂದು ಆಸೆಗಳನ್ನ ಇಟ್ಕೊಂಡಿದ್ರು. ಆ ಮನೆ ಕಟ್ಸೋ ಗಡಿಬಿಡಿಯಲ್ಲಿ ಬಂದು ತುಂಬ ತಡ ಆಯಿತು ಬಂದಿದ್ದು, ಹಾಗಾಗಿ ಬರಲಿಕ್ಕಾಗಿಲ್ಲ. ಹಾಗೆ ಮುಖ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಹೋದವರು. ಸಂಜೆ ಹೊತ್ತಿಗೆ ನಮಗೆ ಆಘಾತಕ್ಕಾಗಿತ್ತು. ಕಾಳಿನ ಒಟ್ಟಿಗೆ ಅಪಘಾತ ಆಗಿದೆ ಅಂತೇಳಿ ನಾವು ಮೊದಲಿಗೆ ತಾಯಿಗೆ ಹೇಳಲಿಕ್ಕೆ ಹೋಗಿಲ್ಲ, ನನ್ನ ತಾಯಿಗೆ ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ತನ್ನ ಮಗನಿಗೆ ನನಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ಕಾಳಿನವರ ಮೇಲೆ ತೋರಿದವರು ನನ್ನ ತಾಯಿ. ಏನಿಲ್ಲ, ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ನಮ್ಮ ಪಕ್ಕದ ಮನೆಯವರಿಗೆ ಆ ವಿಚಾರ ಗೊತ್ತಾಗಿ ನನ್ನ ಹತ್ರ ಹೇಳಿದರು, ಇಲ್ಲ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ. ಧೋ ಅಂತ ಮಳೆ ಸುರಿತಾ ಇದೆ. ಜೋಗಮಂಗಳೂರು ಬಸ್ ಇತ್ತು ಆವಾಗ, 10:30 ರಾತ್ರಿ. ಆ ಬಸ್ನಲ್ಲಿ ನಾವು ಊರಿಗೆ ಹೋದಾಗ ಮಳೆ ಸುರಿತಾನೇ ಇತ್ತು. ಅಲ್ಲಿಗೆ ಹೋದ ಮೇಲೆ ನನ್ನ ತಾಯಿಗೂ ಗೊತ್ತಾಯಿತು. ಇಡೀ ರಾತ್ರಿ ನಾವು ಅಲ್ಲಿ ಬೆಳಗಿನ ಹೊತ್ತ 4 ಗಂಟೆ 10 ಇಟ್ಟಿದ್ವಿ. ಭವ್ಯವಾದ ಮೆರವಣಿಗೆ, ಅವರ ಮೆರವಣಿಗೆ ಆ ಒಂದು ನೋಡ್ತಿದ್ರೆ ನಿಜಕ್ಕೂ ಕಲಾವಿದನಿಗೆ ಇಷ್ಟೆಲ್ಲ ಅಭಿಮಾನಿಗಳಿದ್ದಾರ ಅಂತೇಳಿ. ಮನೆಗೆ ಬಂದಾಗಲೂ ತುಂಬ ಜನ ಅವರ ಅಭಿಮಾನಿಗಳು ಬಿಕ್ಕಿ ಅಳ್ತಾ ಇದ್ರು. ಹಲವಾರು ಈ ಆಘಾತವನ್ನು ಸಹಿಸಲಿಕ್ಕಾಗದೆ ಕೆಲವರಿಗೆ ಹೃದಯಾಘಾತ ಕೂಡ ಆಗಿದ ನಿದರ್ಶನಕ್ಕೂ ಕೂಡ ನಾವು ನೋಡಿದ್ದೀವಿ. ಅಷ್ಟು ಕಾಳಿನವರ ಮೇಲೆ ಅಪಾರವಾದ ಪ್ರೀತಿ. ಬೆಳಿಗ್ಗೆ ಕಂಡ ಚಿಕ್ಕಪ್ಪ ಸಂಜೆ ಇಲ್ಲ ಅಂತ ಆದರೆ ಆ ನೋವನ್ನು ನಾವು ಹೇಗೆ ತಡ್ಕೋತೀವಿ. ಹಾಗೆ ಚಿಕ್ಕಪ್ಪನ ಹೆಸರಲ್ಲಿ ಯಾರು ಏನು ಮಾಡ್ತಾ ಇಲ್ವಲ್ಲಪ್ಪ ಅನ್ನೋ ಒಂದು ದುಗಡ ನನ್ನ ಕಾಡ್ತಾ ಇತ್ತು. ಏನಾದರೂ ಮಾಡೋಣ, ನಾನೊಂದು ಗೌರ್ಮೆಂಟಿಗೆ ಪತ್ರ ಬರ್ತಾ ಇದ್ದೆ. ನನಗೆ ಅದು ಹೇಗೆ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಉತ್ತರ ಬಂತು, ಈ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಗೆ ಪತ್ರವನ್ನು ಕಳಿಸಲಾಗುವುದು ಅಂತೇಳಿ. ಆ ನಂತರ ನನಗೆ ಅದನ್ನು ಮುಂದುವರಿಸಬೇಕು ಹೇಗಂತ ಗೊತ್ತಾಗಿಲ್ಲ. ಏನಾದರೂ ಮಾಡಬೇಕು ಅನ್ನೋ ತುಡಿತ ನನ್ನಲ್ಲಿತ್ತು. ಅದು ನಾನು ಬೆಂಗಳೂರಿಗೆ ಬಂದ ಮೇಲೆ ಭಾವ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅವರ ಮೂಲಕ ಕಾಳಿನವರ ಪ್ರಶಸ್ತಿ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ನನ್ನ ಆಸೆಯೂ ಕೂಡ ಈಡೇರಿತು. ಚಿಕ್ಕಪ್ಪನ ಕುರಿತಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡುವಂತಹ ಒಂದು ಅವಕಾಶ ನನಗೂ ಸಿಗ್ತಲ್ಲ ಅನ್ನೋ ಸಂತೋಷ ಕೂಡ ಇವಾಗಿದೆ. ಆ ಚಿಕ್ಕಪ್ಪನ ಹೆಸರನ್ನು ಅಮರವಾಗಿ ಉಳಿಸಬೇಕಾದಂತಹ ಗುರುತರವಾದ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾವು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ನೆನಪಿನ ಯಾನವನ್ನು ನಾವೆಲ್ಲರೂ ಹಂಚಿಕೊಂಡಿದ್ದೀವಿ. ನಮ್ಮ ಈ ಕರೆಗೆ ನೀವೆಲ್ಲ ಬಂದು ಕಾಳಿನವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ನೀವು ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ನಾಳೆ ಕೂಡ ಪರಂಪರಾದಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶ, ಅಲ್ಲಿ ಪರಂಪರಾ ಎನ್ನುವಂತಹ ಆಡಿಟೋರಿಯಂನಲ್ಲಿ ಸಾಲಿಗ್ರಾಮ ಮಕ್ಕಳ ಮೇಳದ 50ನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಕೂಡ ಇದೆ. ದಯವಿಟ್ಟು ನೀವೆಲ್ಲರೂ ಬನ್ನಿ. ಬೆಳಗಿಂದ ಸಂಜೆ ತನಕ ಇರುತ್ತೆ. ಊಟದ ವ್ಯವಸ್ಥೆ ಕೂಡ ಇದೆ. ಜನಾರ್ದನ ಹಂದಿಯವರು ಇದೊಂದು ಪ್ರಕಟಣೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಡ್ತೇನೆ. ಈಗ ಕಾಳಿನವರ ಈ ನೆನಪಿನ ಯಾನದ ಮಂಗಳ ಹಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕಾಳಿಂಗನವರ ನೆನಪು ಸದಾ ಶಾಶ್ವತ, ಸದಾ ಅಮರ. ಅವರ ಹೆಸರನ್ನು ಇನ್ನಷ್ಟು ನಾವು ನೀವು ಸೇರಿಕೊಂಡು
ಅವರ ಕುರಿತಾಗಿನ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಅವರಿಗೊಂದು ಸದಾ ಗೌರವವನ್ನು ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯ ಅತಿಥಿಗಳೆಲ್ಲ ದಯವಿಟ್ಟು ಇರಬೇಕು. ಆಮೇಲೆ ಒಂದು ಫೋಟೋ ಸೆಷನ್. ಈಗ ನಿಮ್ಮ ಮುಂದೆ ಮಂಗಳಪತಿ.
ಈ ಒಂದು ಕಾಳಿಂಗನವರ ನೆನಪಿನ ಆಯನದಲ್ಲಿ ಕಾಳಿಂಗನವರ ಪದ್ಯಕ್ಕೆ ಹೆಜ್ಜೆ ಹಾಕಿದಂತಹ ನಮ್ಮ ಕಲಾಕಂದದ ವಿದ್ಯಾರ್ಥಿಗಳು ಅದಿತಿ ಗುರಾಳ, ಅನೀಶ್ ಸೋಮಯಾನಿ, ನಿತ್ಯಾಗೌಡ, ಮಧುಮಿತಾ ರವೀಂದ್ರ, ಧೃತಿ ಪೂಜಾರಿ ಹಾಗೂ ಪೂಜಾ ಆಚಾರ್ಯ ಸುಮಾರು ಒಂದು 4-5 ದಿನಗಳ ಕಾಲ ಮನೆಯಲ್ಲಿ ಈ ಒಂದು ಕಾಳಿಂಗನವರ ಪದ್ಯಗಳಿಗೆ ನೃತ್ಯವನ್ನು ಅವರೇ ಕಲಿತು ಅವರೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂದು ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಆನಂದರಾಮ್ ಉಪಾಧ್ಯಾಯ ಅವರು, ಶಶಿಕಾಂತಾಚಾರ್ಯ ಅವರು, ಅಂಬರೀಶ್ ಭಟ್ ಅವರು, ಹಾಗೆ ದೇವರಾಜ ಅಕ್ಕರಬ ಅವರು ಬರಬೇಕು. ಕೈಲಾದ ಒಂದು ಕೆಲಸಗಳನ್ನು ಕಾಳಿಂಗನವರ ಕುರಿತಾಗಿ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಸಿದ್ಧಿಗಣಪತಿ ದೇವಾಲಯದ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಮೂರ್ತಿ ಅವರಿಗೂ ತುಂಬ ಧನ್ಯವಾದಗಳು. ತುರ್ತು ಕೆಲಸದ ನಿಮಿತ್ತ ಅವರು ಹೊರಗಡೆ ಹೋಗಿದ್ದಾರೆ. ಹಾಗೆಯೇ ಈ ಸಿದ್ಧಿಗಣಪತಿ ದೇವಾಲಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶುಭರಾತ್ರಿ.